ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಅಕ್ಕಿ ಮತ್ತು ಹೆಸರುಬೇಳೆ ಮತ್ತು ಹೆಸರು ಕಾಳು ಮತ್ತು ಉದ್ದನ್ನು ಹಾಕಿ ಯಾವ ರೀತಿ ದೋಸೆ ಮಾಡಬೇಕು ಎಂಬುದಾಗಿ ತೋರಿಸ್ತಾ ಇದ್ದೇನೆ. ಹೆಸರು ಕಾಳಿನಲ್ಲಿ ತುಂಬ ಪೌಷ್ಟಿಕಾಂಶ ಇದೆ ಮತ್ತು ಅದರಲ್ಲಿ ಫೈಬರ್ಸ್ ಇದೆ ಮತ್ತು ಹೆಸರು ಕಾಳಿನಲ್ಲಿ ತುಂಬ ಪ್ರೋಟೀನ್ಸ್ ಇದೆ. ಆದ್ದರಿಂದ ಇವೆರಡು ಮಿಕ್ಸ್ ಮಾಡಿ ಯಾವ ರೀತಿಯಾಗಿ ಒಂದು ಒಳ್ಳೆಯ ರೀತಿಯ ದೋಸೆ ಮಾಡೋಣ ಎಂಬುದಾಗಿ ನೋಡೋಣ. ಇದನ್ನು ರಾತ್ರಿನೇ ನಾನು ಹೆಸರು ಮತ್ತು ಅಕ್ಕಿ ನೆನೆ ಹಾಕ್ತಾ ಇದ್ದೇನೆ ಮತ್ತು ಬೆಳಗ್ಗೆ ಮತ್ತು ಉದ್ದನ್ನು ಸಹ ನೆನೆ ಹಾಕಿದ್ದೇನೆ ಅರ್ಧ ಕಪ್ಪು. ಅದನ್ನು ಹಾಕಿ ನಾವು ಬೆಳಗ್ಗೆ ರುಬ್ಬಿ ಬೆಳಗ್ಗೆ ಯಾವ ರೀತಿ ದೋಸೆ ಮಾಡೋದು ಎಂಬುದಾಗಿ ನೋಡಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ ಇದನ್ನು ಹೆಸರು ಕಾಳು ಅಕ್ಕಿ ಮತ್ತು ಉದ್ದನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ. ಇಷ್ಟು ತಿನ್ನಾಗಿ ಮಾಡ್ಕೊಳ್ಬೇಕು. ಇದನ್ನು ಇವಾಗ ಮಾಡಿ ಇಟ್ಟು ಇವಾಗ ದೋಸೆ ಮಾಡೋಣ. ಅದಕ್ಕಿಂತ ಮುಂಚೆ ಅದು ಹಂಚಿಕಾಯೋದ್ರೊಳಗಾಗಿ ನಾವು ಇವಾಗ ಈ ಚಟ್ನಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದು ನಾವು ದೋಸೆ ಮಾಡುವಂಥ ವಿಧಾನವನ್ನು ನೋಡ್ಕೊಳ್ಳೋಣ. ನೋಡಿ, ರುಬ್ಕೊಂಡು ಬಂದಿದ್ದೆ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೆ. ಇದಕ್ಕೆ ಕಡೆ ಹಾಕ್ಕೊಂಡು ನೋಡಿ, ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು, ಹಿಂಗು ಹಾಕಿದ್ದೇನೆ. ಹಾಕಿ ಒಗ್ಗರಣೆ ಕೊಟ್ಟು ಈಗ ಚಟ್ನಿಗೆ ಹಾಕೋಣ. ನೋಡಿ, ಚಟ್ನಿ ರೆಡಿಯಾಗಿದೆ. ಇವಾಗ ದೋಸೆ ಮಾಡೋಣ. ನೋಡಿ, ಈಗ ಹಂಚುಕಾಯಿಲಿಟ್ಟಿದೆ. ಅದಕ್ಕೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಸವರಿದೆ. ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಕೂಲ್ ಮಾಡಿ ಇವಾಗ ಹಾಕ್ತಾಯಿದೆ. ಈ ರೀತಿಯಾಗಿ ಸರ್ಕಲಾಗಿ ದೊಡ್ಡ ಮಾಡಿಕೊಳ್ಬೇಕು. ಹೈಟಿನಿಂದ ಎಷ್ಟು ದೊಡ್ಡದು ಬೇಕು, ಎಷ್ಟು ತಿನ್ನಬೇಕು ಅಷ್ಟು ತಿನ್ನಾಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿ ಅದನ್ನು ನಾವು ಬೇಯಿಸೋಣ. ಸಹ ಹಾಕೊಳ್ಳೋಣ. ಒಂದು ಈರುಳ್ಳಿ ಕಟ್ ಮಾಡಿ ಈ ರೀತಿಯಾಗಿ ಹಾಕೋದಾದರೆ ಎಣ್ಣೆ ಹಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಅದು ಒಂದು ಕೋಟಿಂಗ್ ಆದಂಗಾಗಿ ಅದು ನಮ್ಮದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಆದ್ದರಿಂದ ನೀವು ಈರುಳ್ಳಿಯನ್ನು ನೀವು ಈ ರೀತಿ ಇದನ್ನು ಈರುಳ್ಳಿ ಅಥವಾ ಪೊಟೆಟೊ ಯಾವುದನ್ನಾದರೂ ನೀವು ಉಪಯೋಗಿಸ್ಕೊಂಡು ಈ ರೀತಿ ಎಣ್ಣೆ ಸವರೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ತಿರುಗಿಸೋಣ. ನೋಡಿ, ನಿಮ್ಗೆ ಇನ್ನೂ ಕ್ರಿಸ್ಪಿ ಬೇಕಾದರೆ, ಇನ್ನೂ ಬ್ರೌನ್ ಬೇಕಾದರೆ ಆರಿದ ಥರನೂ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರನೂ ನೀವು ತೆಗೆದು ತಿನ್ಬೋದು. ರೆಡಿಯಾಗಿದೆ. ತೆಗೆದು ಪ್ಲೇಟಿಂಗ್ ಹಾಕೋಣ. ಪ್ಲೇಟಿಗೆ ಹಾಕೋಣ. ಇನ್ನೊಂದು ಮಾಡೋಣ. ನೀರು ಹಾಕಿದೆ, ಸಿಂಪಿಸಿದೆ. ಇವಾಗ ಇನ್ನೊಂದ್ಸರಿ ಮಾಡಿ ತೋರಿಸ್ತಾ ಇದ್ದೇನೆ. ಅದನ್ನು ಬೇಯಲ್ಲಿ ಬಿಡೋಣ ಮತ್ತು ಅದರ ಮೇಲೆ ಸ್ವಲ್ಪ ಎಣ್ಣೆ ಸಹ ಸವರೋಣ. ಅದು ತಿರುಗಿದೆ. ನಾವು ಎಣ್ಣೆ ಹಾಕ್ತಾಯಿದ್ದೇವೆ. ಕೆಳಗಿನ ಭಾಗನೂ ಬೇಯಲ್ಲಿ ಬಿಡೋಣ. ನೋಡಿ, ಈಗ ರುಚಿಕಟ್ಟಾದ ದೋಸೆ, ಹೆಸರುಬೇಳೆ ದೋಸೆ ಮಾಡಿದೆ ಮತ್ತು ಅದಕ್ಕೆ ಚಟ್ನಿ ಇದೆ. ಇದನ್ನು ತಿಂದು ರುಚಿ ನೋಡಿ ಅದಕ್ಕೆ ಕಮೆಂಟ್ ಬರೆದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೀವು ನೋಡಿ ಅದರಂತೆ ನೀವು ಮಾಡಿ ಎಂಬುದಾಗಿ ನಿಮ್ಗೆ ಕೇಳ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.